ಪ್ರಸಾದ್ ಅಣ್ಣ, ನೀನು ನೋಡಕ್ಕೆ ಯಾರೋ ಬಂದಿದಾರ ಅಣ್ಣ. ಯಾರೋ ಅದು? ಯಾರು ಅಂತ ಗೊತ್ತಿಲ್ಲ ಅಣ್ಣ. ಪ್ರಸಾದ್ ಅಣ್ಣ. ಏನ್ ಜೋಬಿ, ಏನ್ ಸಮಸ್ಯೆ? ಅಲ್ಲ, ವೆಂಕಟ್ನ ಹುಡಿಕೊಂಡು ಪೊಲೀಸ್ನವರೆಲ್ಲ ಬಂದವ್ರೆ. ಓ, ನನಗೆ ಹುಷಾರಿಲ್ಲ, ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಏನ್ ಮಾಡ್ತಾ ಇದೀಯಾ? ಅಂದ್ರೆ ಅಲ್ಲಿ ಕೆಲಸ ಬಿಡೋದಕ್ಕೆ ಕಾರಣ ಇದಲ್ಲ, ಬೇರೆ ಏನೋ ಇದೆ. ಸರ್ ನಾನು ಹೇಳ್ತೀನಿ ಸರ್. ಜೋಬಿ ಬಾ, ನಾವು ಆ ಕಡೆ ಹೋಗೋಣ. ಸರ್, ವೆಂಕಟ್ ನಮ್ಮ ಅಣ್ಣನ ಮಗ ಸರ್. ಚಿಕ್ಕ ಹುಡುಗನಿಂದ ಅವನು ನನಗೆ ಚೆನ್ನಾಗಿ ಗೊತ್ತು. ಆದರೆ ಅವನು ವಯಸ್ಸಿಗೆ ತಕ್ಕಾಗಿ ಇರ್ತಿರ್ಲಿಲ್ಲ. ಅವನು ಬೇರೆ ಥರನೇ. ವೆಂಕಟ್ ಎಲ್ಲೋ ಗೊತ್ತಿಲ್ಲ ಕಣೋ. ವೆಂಕಟ್ಗೆ ಒಬ್ಳು ತಂಗಿ ಇದ್ಲು. ಅವರಿಬ್ಬರಲ್ಲಿ ವೆಂಕಟೇ ಚೆನ್ನಾಗಿ ಓದ್ತಾ ಇದ್ದ. ಎಲ್ಲ ಕ್ಲಾಸಲ್ಲೂ ಫಸ್ಟು. ನಮ್ಮಣ್ಣ ತುಂಬ ಕಷ್ಟಪಟ್ಟು ವೆಂಕಟ್ನ ಓದಿಸಿದ್ರು. ವೆಂಕಟ್ ದೊಡ್ಡವನಾದ್ಮೇಲೆ ನೀನೇನೋ ಆಗ್ತೀಯಾ ಅಂತ ಕೇಳಿದೆ. ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಿದ್ದ. ಎಲ್ಲ ಮಕ್ಕಳ ಥರ ಸುಮ್ಮನೆ ಹೇಳ್ತಿದ್ದಾನೆ ಅಂತ ಅನ್ಕೊಂಡೆ. ಆದರೆ ಅವತ್ತು ನನಗೆ ಅರ್ಥ ಆಗೋಯ್ತು. ಏ ವೆಂಕಟ್, ಏನೋದು ಬ್ಯಾಗಲ್ಲಿ? ಏನೂ ಇಲ್ಲ ಚಿಕ್ಕಪ್ಪ. ಸುಳ್ಳು ಹೇಳ್ಬೇಡ, ತೋರಿಸು. ಲೇ, ಯಾಕೋ ಇದೆಲ್ಲ? ಎಲ್ಲ ಓದೋದಕ್ಕೆ. ನಾನು ದೊಡ್ಡ ಡಾಕ್ಟರ್ ಆಗಬೇಕು. ಅದೇ ಥರನೇ ಆಯಿತು. ವೆಂಕಟ್ ಎಂಟ್ರೆನ್ಸ್ ಎಕ್ಸಾಮ್ ಬರೆದು MBBSಗೆ ಸೇರಿಕೊಂಡ. ಅಲ್ಲೂ ಕೂಡ ಹಾಗೆ. ಅವನ ಕ್ಲಾಸಲ್ಲಿ ಅವನು ಫಸ್ಟ್ ಬರ್ತಾ ಇದ್ದ. ಎಲ್ಲ ಟೀಚರ್ಸ್ಗೂ ಅವನು ಅಂದರೆ ಪ್ರೀತಿ. ಆ ಸಮಯದಲ್ಲಿ ವೆಂಕಟ್ ತಂಗಿಗೆ ಆರೋಗ್ಯ ಸರಿ ಇರಲಿಲ್ಲ. ತುಂಬ ಹಣ ಬೇಕಾಯಿತು. ನಮ್ಮ ಹತ್ರ ಇರಲಿಲ್ಲ. ದುಡ್ಡುಗೋಸ್ಕರ ವೆಂಕಟ್ ಒಂದು ಹಾಸ್ಪಿಟ್ಲಲ್ಲಿ ನೈಟ್ ಡಾಕ್ಟ್ರಾಗಿ ಕೆಲಸಕ್ಕೆ ಸೇರಿಕೊಂಡ. ಆದರೆ ಅವನಿನ್ನೂ ಹೌಸ್ ಸರ್ಜನ್ ಮಾಡ್ತಿದ್ದ. ಆ ಹಾಸ್ಪಿಟ್ಲಲ್ಲಿ ಒಂದು ಹುಡುಗಿಗೆ ಉಸಿರಾಟ ತೊಂದರೆ ಇದೆ ಅಂತ ಕರ್ಕೊಂಡ್ಬಂದು ಸೇರಿಸಿದ್ರು. ವೆಂಕಟೇ ಟ್ರೀಟ್ಮೆಂಟ್ ಮಾಡ್ದ. ಆ ಹುಡುಗಿ ಸತ್ತೋದ್ಲು. ಕೇಸ್ ಆಗೋಯ್ತು. ಹೌಸ್ ಸರ್ಜನ್ ಮಾಡಬೇಕಾದ್ರೆ ನೀನು ಹೇಗೋ ಡಾಕ್ಟ್ರ ಕೆಲಸ ಮಾಡ್ತೀಯ ಅಂತ ಅವನ್ನ ಡಿಬಾರ್ ಮಾಡಿದ್ರು. 5 ವರ್ಷ ಅವನು ಜೈಲ್ಗೋದ. ಟ್ರೀಟ್ಮೆಂಟ್ ಹಣ ಇಲ್ದೇನೆ ಅವನ ತಂಗಿ ಸತ್ತೋದ್ಲು. ವೆಂಕಟಿನ ಮೇಲೆ ಡಾಕ್ಟ್ರೇ ಆಗಲ್ಲ ಅಂತ ನಮ್ಮ ಅಣ್ಣ ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರು. ಆಮೇಲೆ ವೆಂಕಟ್ ರಿಲೀಸ್ ಆದಮೇಲೆ ನಾನೇ ಅವನ್ನ ಕರ್ಕೊಂಡು ಬಂದೆ. ಅವನು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಒಂಟಿಯಾಗೇ ಇರ್ತಿದ್ದ. ಅವತ್ತೊಂದಿನ ಮುನ್ನಾರ್ನಲ್ಲಿ ನಾವು ಕೆಲಸ ಮುಗಿಸ್ಕೊಂಡು ಗಾಡೀಲಿ ಬರ್ತಾ ಇದ್ವಿ.
ಚಿಕ್ಕಪ್ಪ ಅದೇನು ಅಂತ ನೋಡಿ. ಏನಪ್ಪ ವೆಂಕಟ್ ಬಾಯಿಲೆ. ಏನಪ್ಪ ಏನಪ್ಪ ಏಯ್ ವೆಂಕಟ್ ಬೇಗ ಬಾಯಿಲೆ. ಏನಪ್ಪ ಎದ್ದೇಳು, ಇಲ್ಲಿ ನೋಡು. ಏ ವೆಂಕಟ್ ಬೇಗ ಬಾರೋ, ಬೇಗ ಬಾ. ಆ ಕಡೆ ಹಿಡ್ಕೊ. ಏ ಇಲ್ಲಿ ನೋಡು. ಅಯ್ಯಯ್ಯೋ ಏ ವೆಂಕಟ್ ನಿಲ್ಸೋ ನಿಲ್ಸೋ. ಇಲ್ಲಿ ನೋಡು ಎದ್ದೇಳಪ್ಪ. ಏನಾಯ್ತು? ಇವನು ಸತ್ತೋಗವನೆ. ಸರಿ ಪರವಾಗಿಲ್ಲ, ಹಾಸ್ಪಿಟ್ಲಿಗೆ ನಡಿ. ಹಾಸ್ಪಿಟ್ಲಿಗೆ ಹೋಗು. ಲೇ ವೆಂಕಟ್ ಎಲ್ಲೋಗ್ತಿದ್ಯಾ? ಹಾಸ್ಪಿಟ್ಲ್ ಆ ಕಡೆ ಇರೋದು. ವೆಂಕಟ್ ಏಯ್ ಎಲ್ಲ ಹೋಗ್ತಿದ್ಯಾ? ವೆಂಕಟ್ ಇಲ್ಲಿ ಯಾಕೋ ಬಂದೆ? ಚಿಕ್ಕಪ್ಪ ನೀನು ಇವ್ನು ನೋಡೇ ಇಲ್ಲ. ಸುಮ್ಮನೆ ಇಲ್ಲಿಂದ ಗಾಡಿ ತಗೊಂಡು ಹೋಯ್ತಾ ಇರೋ. ಲೇ ವೆಂಕಟ್ ಅದಾದ್ಮೇಲೆ ಅವನು 2 ದಿನ ಕೆಲಸಕ್ಕೆ ಬರಲಿಲ್ಲ. ಆಮೇಲೆ ಕೆಲಸಕ್ಕೆ ಬಂದಮೇಲೆ ತುಂಬ ಸಂತೋಷವಾಗಿದ್ದ. ಸ್ವಲ್ಪ ದಿನ ಆದಮೇಲೆ ಮತ್ತೆ 2 ದಿನ ಲೀವ್ ತಗೊಂಡ. ನನಗೆ ಡೌಟ್ ಆಯಿತು. ನಾನು ಹೋಗಿ ಆ ಮನೇಲಿ ಏನು ನಡೀತಾ ಇದೆ ಅಂತ ನೋಡಿದೆ. ಸರ್ಜಿಕಲ್ ಬ್ಲೇಡ್. ಆ ಬಾಡಿನ ವೆಂಕಟ್ ಏನ್ ಮಾಡ್ತಾ ಇದ್ದ? ಗೊತ್ತಿಲ್ಲ ಸರ್. ಇವನ್ನ ಗಾಡಿನಲ್ಲಿ ಕೂಡಿಸಿ. ಬಾ. ಸರ್ ವೆಂಕಟ್ ನಮ್ಮ ಅಣ್ಣನ ಮಗ ಸರ್. ಚಿಕ್ಕ ಹುಡುಗನಿಂದ ಅವನು ನನಗೆ ಚೆನ್ನಾಗಿ ಗೊತ್ತು. ಆದರೆ ಅವನು ವಯಸ್ಸಿಗೆ ತಕ್ಕಾಗಿ ಇರ್ತಿರ್ಲಿಲ್ಲ ಸರ್. ಅವನಿಗೆ ಸ್ವಲ್ಪ ಸೀರಿಯಸ್ ಆಗಿದೆ. ಏನು ಮಾಡೋದು? ಇಲ್ಲಿ ಯಾವುದಾದ್ರೂ ಹಾಸ್ಪಿಟ್ಲ್ ಇದೆಯಾ? ಯಾರು ಮನೋಜ್ ಸರ? ನಡಿ. ಹುಷಾರು ಇಟ್ಕೊಡಿ. ಏನ್ ಸರ್ ಕೇಸು? ಎಮರ್ಜೆನ್ಸಿನಾ? ಡಾಕ್ಟರ್ ಬರೋದು ಲೇಟ್ ಆಗತ್ತಲ್ಲ. ಡಾಕ್ಟರ್ ಇಮಿಡಿಯೇಟ್ ಕಾಲ್ ಮಾಡಿ. ಇಲ್ಲ ಅಭಿಲಾಷ್, ನನಗೆ ಆ ರಿಪೋರ್ಟ್ನ ಮೇಲ್ ಮಾಡಿ. ಸರಿ ಸರ್. ಡಾಕ್ಟರ್ ಬರೋದು ಲೇಟ್ ಆಗುತ್ತಾ? ಲೇಟ್ ಆಗುತ್ತಾ? ಹೌದು ಸರ್. ಹಾಗಾದ್ರೆ ಒಂದು ಕೆಲಸ ಮಾಡಿ ಸರ್. ನೀವು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡ್ಬಿಟ್ಟು ಆಮೇಲೆ ನಂಗೆ ಫೋನ್ ಮಾಡಿ. ಸರಿ. ಅದಾದ್ಮೇಲೆ ಅವನ್ನ ಕರ್ಕೊಂಬನ್ನಿ, ನಾನು ಹೊರಡ್ತೀನಿ. ಓಕೆ ಸರ್. ದುಡ್ಡಿದೆಯಾ ನಿಮ್ಮ ಹತ್ರ? ಇದೆ ಸರ್. ಸರಿ, ಫಿಲಿಕ್ಸ್ನ ಬರೋದಕ್ಕೆ ಹೇಳಿ. ಸರಿ ಸರ್.